ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಏನಾದರೂ ಫಂಕ್ಷನ್ಸ್ಗೆ ಹೋಗಿ ಬರ್ತೀವಿ. ಈ ರೀತಿ ಬಾರ್ಡರ್ ಸ್ಯಾರೀಸ್ನ ನಾವು ವಾಶ್ ಮಾಡೋಕ್ಕಾಗಲ್ಲ. ಬಾರ್ಡರಲ್ಲಿ ಫಾಲ್ಸ್ ಸೈಡಲ್ಲಿ ತುಂಬ ಗಲೀಜಾಗಿಬಿಟ್ಟಿರುತ್ತೆ. ಫಂಕ್ಷನ್ಸ್ಗೆಲ್ಲ ಓಡಾಡ್ಕೊಂಬಂದಾಗ ನಾವು ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ರೆ ಸೀರೆ ಬಾರ್ಡರ್ನಲ್ಲಿ ಆಗಿರೋ ಕೊಳೆ ಎಲ್ಲ ಹಾಗೆ ಉಳಿದು ಬಿಡುತ್ತೆ, ಮಾರ್ಕ್ಗಳಾಗ್ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋಗೆ ನಾವು ಈ ಟಿಪ್ಸನ್ನು ಫಾಲೋ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಸೀರೆ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ವಾಶ್ ಮಾಡಬೇಕು ಅಂತಲೇ ಇಲ್ಲ. ಇದಕ್ಕೆ ನಾನು ಮೊದಲು ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನಾವು ಉಗುರು ಬೆಚ್ಚಕ್ಕಿರೋ ನೀರಾದರೂ ತೊಗೋಬೋದು, ನಾರ್ಮಲ್ ವಾಟರ್ ಆದರೂ ತೊಗೋಬೋದು. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಶಾಂಪು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನು ಒಂದು 2-3 ಡ್ರಾಪ್ಸ್ ಅಷ್ಟು ಕಂಫರ್ಟ್ ಹಾಕ್ಕೊಂಡು ಚೆನ್ನಾಗಿ ಆ ನೀರಲ್ಲಿ ಶಾಂಪು ಮತ್ತು ಕಂಫರ್ಟ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಒಂದು ಕ್ಲಾತ್, ಚೆನ್ನಾಗಿರೋ ಕ್ಲಾತ್ ತೊಗೊಂಡು ಆ ಕ್ಲಾತನ್ನ ಆ ನೀರಲ್ಲಿ ಡಿಪ್ ಮಾಡಿ ನೀಟಾಗಿ ಆ ನೀರೇನು ಬಟ್ಟೆನಲ್ಲಿ ಉಳಿಬಾರ್ದು ಆ ರೀತಿ ಚೆನ್ನಾಗಿ ನೀರನ್ನೆಲ್ಲ ಹಿಂಡ್ಕೊಂಡು ನಾವು ಆ ಬಟ್ಟೆನಲ್ಲಿ ಎಲ್ಲೆಲ್ಲಿ ಮಾರ್ಕ್ ಆಗಿದೆ, ಎಲ್ಲೆಲ್ಲಿ ಕೊಳೆ ಇದೆ ಅಲ್ಲೆಲ್ಲ ಸೀರೆ ಬಾರ್ಡರಲ್ಲಿ, ಸೀರೆನಲ್ಲೇ ಆಗಲಿ ಎಲ್ಲಾದರೂ ಮಾರ್ಕ್ ಆಗಿದ್ರೆ ಆ ಮಾರ್ಕ್ ಮೇಲೆ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಬಾರ್ಡರಲ್ಲಿ ಕೊಳೆ ಆಗಿರೋದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಬಾರ್ಡರ್ ಮೇಲೆ ಉಜ್ಕೊಂಡ್ರೆ ಬಾರ್ಡರು ಸಹ ನೀಟಾಗಿರುತ್ತೆ, ಕೊಳೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಫಾಲ್ ಸೈಡಲ್ಲಿ, ಒಳಗಡೆ ಸೈಡಲ್ಲಿ ಏನಾದರೂ ಕೊಳೆ ಆಗಿ ಇದ್ದರೆ ಅಲ್ಲೂ ಸಹ ನಾವು ಈ ರೀತಿ ನೀಟಾಗಿ ಸುತ್ತಲೂ ಫಾಲ್ ಕೊನೆವರೆಗೂ ಈ ರೀತಿ ಕ್ಲೀನ್ ಮಾಡ್ಕೋತಾ ಹೋಗಬೇಕು. ಆ ತೇವ ಒಣಗೋವರೆಗೂ ನಾವು ಬಿಸಿಲಲ್ಲಾದರೂ ಹಾಕ್ಬೋದು, ಇಲ್ಲ ಅಂದರೆ ನಾವು ಐರನ್ ಬಾಕ್ಸ್ ತೊಗೊಂಡು ನೀಟಾಗಿ ಐರನ್ ಆದರೂ ಮಾಡ್ಕೋಬೋದು. ಬಾರ್ಡರ್ ಸೈಡಲ್ಲೂ ಸಹ ಮೇಲೇನೂ ಸಹ ಈ ರೀತಿ ಕ್ಲೀನ್ ಈ ರೀತಿ ನಾವು ಬಟ್ಟೆನಲ್ಲಿ ಈ ವಾಟರಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಫಾಲ್ ಸೈಡು ಎಷ್ಟೇ ಕೊಳೆ ಇದ್ರೂ ಅದು ಹೊಟ್ಟೋಗುತ್ತೆ. ಮತ್ತು ಸ್ವೆಟ್ ಸ್ಮೆಲ್ ಏನಾದರೂ ಇದ್ದರೆ ಮೇಲೆ ಬಾರ್ಡರಲ್ಲಿ ಆ ಸೈಡಿನೂ ಸಹ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಸ್ವೆಟ್ ಸ್ಮೆಲ್ಲು ಸಹ ಹೊಟ್ಟೋಗುತ್ತೆ. ಈ ರೀತಿ ನಾವು ಬಾರ್ಡರ್ ಸೀರೆಗಳನ್ನೆಲ್ಲ ವಾಶ್ ಮಾಡೋಕ್ಕಾಗಲ್ವಲ್ಲ, ಆ ಸೀರೆಗಳನ್ನ ಈ ರೀತಿ ನಾವು ಫಂಕ್ಷನ್ಸ್ಗೆ ಹೋಗಿ ಬಂದಾಗ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ಸೀರೆಗಳು ನೀಟಾಗಿರುತ್ತೆ. ತೇವದ ಬಟ್ಟೆನಲ್ಲಿ ಉಜ್ಕೊಂಡಾದಮೇಲೆ ನಾನಿಲ್ಲಿ ಒಣ ಬಟ್ಟೆ ತೊಗೊಂಡು ಒಂದ್ಸರಿ ಚೆನ್ನಾಗಿ ಆ ತೇವ ಎಲ್ಲ ಹೋಗೋ ಹಾಗೆ ಉಜ್ಕೋತಾ ಇದ್ದೀನಿ. ಈ ರೀತಿ ಒರೆಸ್ಕೊಂಡು ನಾವು ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಒಣ ಹಾಕ್ಬೋದು, ಇಲ್ಲ ಅಂದರೆ ನಾವು ಐರನ್ ಬಾಕ್ಸ್ನ ಬಿಸಿ ಮಾಡಿಬಿಟ್ಟು ಐರನ್ ಬಾಕ್ಸಿಂದ ಈ ರೀತಿ ಸ್ಯಾರಿ ಬಾರ್ಡರ್ನ ಐರನ್ ಮಾಡ್ಕೊಳ್ಳೋದ್ರಿಂದ ಆ ತೇವಾಂಶ ಎಲ್ಲ ಒಣಗಿಬಿಡುತ್ತೆ. ನೀಟಾಗಿ ಡ್ರೈ ಆದಮೇಲೆ ನಾವು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ರೆ ಸ್ಯಾರಿ ನೀಟಾಗಿರುತ್ತೆ. ತೇವಾಂಶ ಎಲ್ಲ ನೀಟಾಗಿ ಒಣಗಬೇಕು, ಆ ರೀತಿ ನಾವು ಸ್ಯಾರಿನ ಡ್ರೈ ಮಾಡ್ಕೋಬೇಕು. ಐರನ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಬಿಸಿಲಲ್ಲಾದರೂ ಹಾಕ್ಬೋದು. ಫಂಕ್ಷನ್ಸ್ಗೆಲ್ಲ ಹೋಗಿ ಬಂದಾಗ ರೇಷ್ಮೆ ಸೀರೆಗಳು ಈ ರೀತಿ ಬಾರ್ಡರ್ ಸ್ಯಾರಿನ ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ರೆ ಆ ಸ್ವೆಟ್ಸ್ ಮೇಲೆ ಹಾಗೆ ಉಳಿದ್ಬಿಡುತ್ತೆ. ನಾವು ಅದನ್ನು ಒಂದು 1/2 ಅವರ್ ಅಥವಾ 1 ಅವರ್ ಗಾಳಿಗೆ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಎತ್ತಿಟ್ರೆ ಸ್ವೆಟ್ ಸ್ಮೆಲ್ಲು ಸಹ ಇರಲ್ಲ, ಸೀರೆನಲ್ಲಾಗಲಿ ಬ್ಲೌಸಲ್ಲಾಗಲಿ. ನೆಕ್ಸ್ಟ್ ಟಿಪ್ ಬಂದು ನಾವು ಫಂಕ್ಷನ್ಸ್ಗೆಲ್ಲ ಈ ರೀತಿ ರೇಷ್ಮೆ ಸೀರೆದು ವರ್ಕ್ ಬ್ಲೌಸ್ಗಳಿರುತ್ತೆ, ಅದನ್ನು ಹಾಕ್ಕೊಂಡೋಗಿ ಬಂದಮೇಲೆ ಆ ಸ್ವೆಟ್ ಎಲ್ಲ ತುಂಬ ಇರುತ್ತೆ. ಸ್ವೆಟ್ಟು ಕಂಕಲ್ ಕೆಳಗಡೆ ಎಲ್ಲ ಸ್ವೆಟ್ ಸ್ಮೆಲ್ ಹಾಗೆ ಇರುತ್ತೆ. ಸ್ವೆಟ್ ಪ್ಯಾಡ್ ಹಾಕ್ಕೊಂಡಿಲ್ಲ ಅಂದರೆ ಫುಲ್ಲು ವೆಟ್ ಥರ ಆಗಿಬಿಟ್ಟು ಸ್ವೆಟ್ ಸ್ಮೆಲ್ ಆಗಿಬಿಟ್ಟಿರುತ್ತೆ. ನಾವು ಫಂಕ್ಷನ್ಸ್ಗೆ ಹೋಗಿ ಬಂದಮೇಲೆ ಬ್ಲೌಸನ್ನು ಒಂದು 1/2 ಅವರ್ ಈ ರೀತಿ ಮನೆಯಲ್ಲೇ ನೆರಳಲ್ಲಿ ಹಾಕಿ ಒಣಗಿಸ್ಬಿಟ್ಟು ಆಮೇಲೆ ನಾವು ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು. ತುಂಬ ಸ್ವೆಟ್ ಏನಾದರೂ ಇದ್ದು ಮಾರ್ಕ್ ಕಲೆಗಳೆಲ್ಲ ಆಗಿಬಿಟ್ಟಿದ್ರೆ ಈ ರೀತಿ ಶಾಂಪು ಮತ್ತು ಕಂಫರ್ಟ್ ನೀರನ್ನು ಮಿಕ್ಸ್ ಮಾಡಿಕೊಂಡು ಫಂಕ್ಷನಿಂದ ಬಂದಮೇಲೆ ಆ ಬ್ಲೌಸ್ನ ಈ ರೀತಿ ಆ ನೀರಲ್ಲಿ ಚೆನ್ನಾಗಿ ಒಂದು ಬಟ್ಟೆನ ತೊಗೊಂಡು ಅದು ಬಿಟ್ಟು ಆ ನೀರನ್ನೆಲ್ಲ ಒಂಚೂರು ಇಲ್ಲದೆ ಇರೋ ಹಾಗೆ ಸ್ಕ್ವೀಸ್ ಮಾಡಿ ಆ ಬಟ್ಟೆಯಿಂದ ಈ ರೀತಿ ಕಂಕಲ್ ಕಡೆ ಎಲ್ಲೆಲ್ಲಿ ಮಾರ್ಕ್ ಆಗಿದೆಯೋ ಅಲ್ಲಿ ಚೆನ್ನಾಗಿ ರಬ್ ಮಾಡಿ ಒರೆಸ್ಕೊಂಡು ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು 1 ಅವರ್ ಆದರೂ ಗಾಳಿಗೆ ಒಣಗಿಸ್ಕೋಬೋದು. ಇಲ್ಲಾಂದರೆ ಈ ರೀತಿ ಐರನ್ ಬಾಕ್ಸ್ ತೊಗೊಂಡು ಆ ತೇವಾಂಶ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಐರನ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ನಾವು ಒಂದು 10-20 ನಿಮಿಷ ಹೊರಗಡೆ ನೆರಳಲ್ಲೇ ಇದನ್ನು ಒಣಗಿಸ್ಬಿಟ್ಟು ಆಮೇಲೆ ನಾವು ವರ್ಕ್ ಬ್ಲೌಸನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೊಳೋದ್ರಿಂದ ವರ್ಕ್ ಬ್ಲೌಸಲ್ಲಿ ಸ್ವೆಟ್ ಸ್ಮೆಲ್ಲು ಸಹ ಹೊಟ್ಟೋಗುತ್ತೆ, ಆ ಮಾರ್ಕ್ಗಳು ಸಹ ನೀಟಾಗಿ ಕ್ಲೀನಾಗಿರುತ್ತೆ. ಈ ರೀತಿ ನಾವು ಫಂಕ್ಷನ್ಸ್ಗೆಲ್ಲ ಹೋಗಿ ಬಂದು ವರ್ಕ್ ಬ್ಲೌಸಸ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ನೀಟಾಗಿರುತ್ತೆ. ಇದೇ ರೀತಿ ನಾರ್ಮಲ್ ಬ್ಲೌಸಸ್ಸು ಸಹ ನಾವು ಸ್ವೆಟ್ ಪ್ಯಾಡ್ ಹಾಕ್ಕೊಂಡೇ ಇರುವಾಗ ಸ್ವೆಟ್ ಆಗಿಬಿಟ್ಟು ಮಾರ್ಕ್ ಎಲ್ಲ ಆಗಿಬಿಟ್ಟಿರುತ್ತೆ, ಅದನ್ನು ಸಹ ನಾವು ನೀಟಾಗಿ ಈ ರೀತಿ ಕ್ಲೀನ್ ಮಾಡಿ ಒಣಗಿಸ್ಕೊಂಡು ಎತ್ತಿಟ್ಕೋಬೋದು. ಆ ಮಾರ್ಕೆಲ್ಲ ಹೋಗಿ ನೀಟಾಗಿರುತ್ತೆ, ಸ್ಮೆಲ್ಲು ಸಹ ಇರಲ್ಲ ಒಂದು ಚೂರು ಸಹ. ನಾವು ಕಂಫರ್ಟ್ ಹಾಕಿರೋದ್ರಿಂದ ಗಮ್ ಅಂತ ಇರುತ್ತೆ. ಟಿಪ್ ಬಂದು ನಾವು ಫಂಕ್ಷನ್ಸ್ಗೆಲ್ಲ ರೇಷ್ಮೆ ಬ್ಲೌಸಸ್ ಹಾಕ್ಕೊಂಡು ಹೋಗ್ತೀವಿ, ಕೆಲವೊಂದು ಬಾರ್ಡರ್ಸ್ ಬ್ಲೌಸಸ್ನ ಹಾಕ್ಕೊಂಡು ಹೋದಾಗ ಸ್ವೆಟ್ ಪ್ಯಾಡ್ಸ್ ಇರಲ್ಲ ಮನೆಯಲ್ಲಿ, ಸಡನ್ನಾಗಿ ಖಾಲಿ ಆಗಿಬಿಟ್ಟಿರುತ್ತೆ. ಸ್ವೆಟ್ ಪ್ಯಾಡ್ಸ್ ಇಲ್ಲದೆ ಇರೋ ಹಾಗೆ ಬ್ಲೌಸಸ್ನ ಸ್ವೆಟ್ ಆಗದೆ ಇರೋ ಹಾಗೆ ಯಾವ ರೀತಿ ತಡಿಬೇಕು ಅಂದರೆ ಮನೆಯಲ್ಲಿ ನಮಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದ್ದೇ ಇರುತ್ತೆ. ಸ್ಯಾನಿಟರಿ ನ್ಯಾಪ್ಕಿನ್ನ ಒಂದನ್ನು ತೊಗೊಂಡು ಅದನ್ನು ನಾವು ಕಟ್ ಮಾಡಿಕೊಂಡು ಅದನ್ನೇ ನಾವು ಸ್ವೆಟ್ ಪ್ಯಾಡ್ಸ್ ಥರ ಕಂಕಲ್ ಕೆಳಗಡೆ ಈ ರೀತಿ ಬ್ಲೌಸ್ನ ಓಪನ್ ಮಾಡಿಬಿಟ್ಟು ನೀಟಾಗಿ ಯೂಸ್ ಮಾಡೋ ಒಂದೇ ಒಂದು ಸ್ಯಾನಿಟರಿ ಪ್ಯಾಡ್ ಇದ್ದರೆ ಸಾಕು, ಅದನ್ನೇ ನಾವು ಸ್ವೆಟ್ ಪ್ಯಾಡ್ ಥರ ಮಾಡಿಕೊಂಡು ಬ್ಲೌಸಸ್ ಹಾಳಾಗದೇ ಇರೋ ಹಾಗೆ, ಸ್ವೆಟ್ ಆಗದೆ ಇರೋ ಹಾಗೆ ನೀಟಾಗಿ ಕಾಪಾಡ್ಕೋಬೋದು ವರ್ಕ್ ಬ್ಲೌಸಸ್ನ. ಈ ರೀತಿ ನಾವು ಸ್ವೆಟ್ ಪ್ಯಾಡ್ಸ್ ಇಲ್ಲದೆ ಇರೋ ಆವಾಗ ಮನೆಯಲ್ಲೇ ಈ ರೀತಿ ನ್ಯಾಪ್ಕಿನ್ಸ್ನ ಯೂಸ್ ಮಾಡಿ ಸ್ವೆಟ್ ಪ್ಯಾಡ್ ಥರ ಯೂಸ್ ಮಾಡಿಕೊಂಡು
ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಬೋದು. ನೋಡಿ, ಒಂದು ಸ್ಯಾನಿಟರಿ ಪ್ಯಾಡ್ ತೊಗೊಂಡಿದ್ದೀನಿ. ಚಿಕ್ಕ ಸ್ಮಾಲ್ ಸೈಜ್ ಇದ್ದರೆ ಅದನ್ನೇ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಲೆಂತಿಯಾಗಿರೋದ್ರಿಂದ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಅರ್ಧಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ಬ್ಲೌಸ್ನ ನೀಟಾಗಿ ಓಪನ್ ಮಾಡಿಕೊಂಡು ಹಿಂದೆ ಗಮ್ ಇರುತ್ತಲ್ಲ, ಆ ಗಮ್ಮು ನಾವು ರಿಮೂವ್ ಮಾಡಿ, ಗಮ್ ಪೇಪರ್ನ ರಿಮೂವ್ ಮಾಡಿ, ನಾವು ಎಲ್ಲಿ ಸ್ವೆಟ್ಟನ್ನ ಕಂಟ್ರೋಲ್ ಮಾಡಬೇಕು ಕಂಕಲ್ ಕೆಳಗಡೆ, ಅಲ್ಲಿ ನಾವು ಇದನ್ನು ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಎರಡೂ ಸೈಡು ಸಮವಾಗಿ ಬರೋ ಹಾಗೆ ನಾವು ಈ ರೀತಿ ಸ್ಟಿಕ್ ಮಾಡಿಕೊಂಡು ನಾವು ಬ್ಲೌಸಸ್ನ ವೇರ್ ಮಾಡೋದ್ರಿಂದ ಕಂಕಲ್ ಕೆಳಗಡೆ ಆಗೋ ಸ್ವೆಟ್ಟು ಬ್ಲೌಸ್ಗೆ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಕೋಬೋದು. ಈ ರೀತಿ ನಾವು ಸ್ಯಾನಿಟ್ರಿ ಪ್ಯಾಡ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಸ್ವೆಟ್ ಪ್ಯಾಡ್ಸ್ನ ರೆಡಿ ಮಾಡ್ಕೋಬೋದು. ಫಂಕ್ಷನ್ಸ್ ಎಲ್ಲ ಇದ್ದಾಗ ಸ್ವೆಟ್ ಪ್ಯಾಡ್ಸ್ ಖಾಲಿಯಾಗಿದ್ದಾಗ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ನೋಡಿ, ಇನ್ನೊಂದು ಸೈಡ್ಗೆ ಈ ರೀತಿ ನಾವು ಇನ್ನೊಂದು ಮಿಕ್ಕಿರುತ್ತಲ್ಲ, ಇನ್ನೊಂದು ಪೀಸ್ ಇರುತ್ತಲ್ಲ, ಅದನ್ನು ಸ್ಟಿಕ್ ಮಾಡಿಕೊಂಡು ಎರಡೂ ಸೈಡು ಈ ರೀತಿ ಯೂಸ್ ಮಾಡ್ಬೋದು. ನಾವು ಫಂಕ್ಷನ್ಸಿಂದ ಬಂದಾದಮೇಲೆ ಅದನ್ನು ರಿಮೂವ್ ಮಾಡಿ ಎಸಿಬೋದು. ಸ್ವೆಟ್ಟೆಲ್ಲ ಹೀರ್ಕೊಂಡಿರುತ್ತೆ. ಬ್ಲೌಸು ಸಹ ಮೇಲೆ ಒಂದು ಚೂರು ಸಹ ಸ್ವೆಟ್ ಆಗಿರಲ್ಲ, ನೀಟಾಗಿ ಇರುತ್ತೆ. ಸ್ವೆಟ್ ಪ್ಯಾಡ್ಸ್ ಇಲ್ಲದೆ ಇರುವಾಗ ಈ ಟಿಪ್ಸನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಫಂಕ್ಷನ್ಸಿಂದ ಬಂದಾದಮೇಲೆ ಈ ರೀತಿ ರಿಮೂವ್ ಮಾಡಿ ಬ್ಲೌಸ್ನ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೋಬೋದು. ಈ ರೀತಿಯೂ ಸಹ ನಾವು ಸ್ಯಾನಿಟರಿ ಪ್ಯಾಡ್ಸ್ನ ಬಳಸ್ಬೋದು. ಸಹ ಎಲ್ಲ ಮಹಿಳೆಯರಿಗೂ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು, ಇಲ್ಲಿ ನಾನು ಬೆಲ್ಲದ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಬೆಲ್ಲದ ಕಾಯಿ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಇದ್ರ ಮೇಲೆ ಹೊಟ್ಟು ಬಂದು ಈ ರೀತಿ ಮಂದವಾಗಿರುತ್ತೆ. ಒಳಗಡೆ ಹಣ್ಣು ಸ್ವೀಟಾಗಿ ಒಗ್ರೊಗ್ರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಒಗ್ರಿದ್ದಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತೀವಿ. ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ. ನೆನಪಿನ ಶಕ್ತಿ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಬೇಸಿಗೆ ಕಾಲದಲ್ಲಿ ಇದನ್ನು ಒಣಗಿಸ್ಬಿಟ್ಟು ಬೆಲ್ಲದ ಕಾಯಿನ ಪುಡಿ ಮಾಡಿ ಇಟ್ಕೊಂಡು ಇದರಲ್ಲಿ ಜ್ಯೂಸ್ ಕುಡಿದ್ರೆ ಬಾಡಿಗೆ ತಂಪು ಕೊಡುತ್ತೆ ಅಂತಲೂ ಸಹ ಹೇಳ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲದ ಹಣ್ಣು. ನಾವು ನೋಡಿದಾಗ ತೊಗೊಂಬಂದು ತಿಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಸಿಗುತ್ತೆ ನಮಗೆ. ಈ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡ್ತಾ ಇರ್ತೀವಿ. ನಾವು ಡಿಫ್ರೆಂಟಾಗಿ ಪಲಾವ್ನ ಟ್ರೈ ಮಾಡ್ತಾ ಇರ್ತೀವಿ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಕ್ಕ ಟೇಸ್ಟೇ ಇರುತ್ತೆ. ಮೊದಲಿಗೆ ಸ್ಟವ್ ಹಚ್ಚಿ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು 2 ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿ ಕರ್ಬೇವಿನ ಸೊಪ್ಪು 1 ಹಿಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಘಮ್ ಅಂತ ಇರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ನಾನು 7 ರಿಂದ 8 ಹಸಿಮೆಣಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಬದಲು ನಾವು ಬೇಕು ಅಂದರೆ ಸೋಂಪು ಕೂಡ ಹಾಕ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಹಾಕೋತಾ ಇದ್ದೀನಿ. ಇಷ್ಟು ಸಾಮಗ್ರಿನ ನಾವು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಶುಂಠಿ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ತೊಳೆದು ಹಾಕೋತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಕ್ಕೆ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪನ್ನು ಒಂದು ಸ್ವಲ್ಪ ಹಾಕಿ ಈ ರೀತಿ ಫ್ರೈ ಮಾಡಿ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಚಿಪ್ಪಷ್ಟು ಕೊಬ್ಬರಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾವು ಹುರ್ಕೋಬೇಕು ಅಂತ ಏನಿಲ್ಲ, ಹಾಗೆಯೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಹ ಕೊಬ್ಬರಿನ ರುಬ್ಕೋಬೋದು. ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದರೆ ಒಣಕೊಬ್ಬರಿ ಇದ್ದರೆ ಒಣಕೊಬ್ಬರಿ ತುರಿನ ಕೂಡ ಹಾಕ್ಕೋಬೋದು. ಇಷ್ಟನ್ನು ಹುರ್ಕೊಂಡಾದ್ಮೇಲೆ ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇಲ್ಲಿ ನಾನು ಇದನ್ನು ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ರುಬ್ಕೊಳ್ಳುವಾಗ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಂಡ್ರೆ ಘಮ್ ಅಂತ ಇರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಪಲಾವ್ಗೆ ಅಂತ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೀನ್ಸು, ಕ್ಯಾರೆಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. ನಾವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೋಬೋದು. ಈ ರೀತಿ ಪಲಾವ್ ಮಾಡ್ಕೊಳ್ಳುವಾಗ ನಾವು ತರಕಾರಿ ಹಾಕ್ಕೊಂಡಿರ ಬರೀ ಬಟಾಣಿ ಹಾಕ್ಕೊಂಡು ಮಾಡಿಕೊಂಡು ಸಹ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬಟಾಣಿ ಪಲಾವ್ ಥರ ಆದರೂ ಮಾಡ್ಕೋಬೋದು ನಾವು, ಬರೀ ಬಟಾಣಿ ಹಾಕಿ. ಸ್ಟವ್ ಹಚ್ಚಿ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕಿ, ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಒಂದು ಸ್ವಲ್ಪ ತುಪ್ಪ ಹಾಕೊಂಡ್ರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಳ್ಳುವಾಗ. ಈರುಳ್ಳಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು, ಕ್ಯಾರೆಟು ಮತ್ತು ಒಣ ಬಟಾಣಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 2 ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ, ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈಗ ನಾನು ನೆನೆಸಿಟ್ಕೊಂಡಿರೋ ಬಟಾಣಿ ಹಾಕೋತಾ ಇದ್ದೀನಿ. ಬಟಾಣಿ ಹಾಕಿ ಒಂದು ಸ್ವಲ್ಪ ಹೊತ್ತು ತರಕಾರಿ ಜೊತೆ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೋಬೇಕು. ಇಲ್ಲಿ ನಾನು 2 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ನಾವು ಬಾಸ್ಮತಿ ಅಕ್ಕಿ ಇದ್ದರೆ ಬಾಸ್ಮತಿ ಅಕ್ಕಿನ ಹಾಕ್ಕೋಬೋದು. ಅಕ್ಕಿನ ತೊಳೆದು ನಾನಿಲ್ಲಿ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ನಾವು ಆಲ್ರೆಡಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ತರಕಾರಿ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು
ನಾನು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡು ನಾವು ಈ ರೀತಿ ನೀರು ಹಾಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ. ಸ್ವಲ್ಪ ಮೆತ್ತಗಾಗೋದಿದ್ರು ನಾವು ಆಲ್ರೆಡಿ 5 ನಿಮಿಷ ನೆನೆಸಿಟ್ಕೊಂಡಿದ್ದೀವಿ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ. ಸೊ ಈ ರೀತಿ ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರ ಉಳಿದಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡಿ ರೈಸ್ಗೆ ಹಾಕೋತಾ ಇದ್ದೀನಿ. ಹಾಕೊಂಡಾದ್ಮೇಲೆ ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಚಿಕ್ಕ ಲೋಟದಲ್ಲಿ 4 ಲೋಟ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ. ಗರಂ ಮಸಾಲ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ಗರಂ ಮಸಾಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಗರಂ ಮಸಾಲ ಪೌಡರ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ವಿಶಿಲ್ ಅಥವಾ 1 ವಿಶಿಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ನಾನು ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಶಿಲ್ ಆದಮೇಲೆ ನೋಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಗೆ ಇತ್ತು. ಇನ್ನೊಂದು ವಿಶಿಲ್ ಕೂಗಿಸ್ಕೊಂಡೆ. ನೋಡಿ ಉದ್ರುದ್ರಾಗಿದೆ. ಇದನ್ನ ಒಂದು 10 ನಿಮಿಷ ಬಿಟ್ಟು ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ರುದ್ರಾಗಿದೆ. ಇದನ್ನು ನಾವು ಮೊಸರು ಬಜ್ಜಿ ಅದ್ರ ಜೊತೆ ಆದರೂ ತಿನ್ಬೋದು, ಇಲ್ಲಾಂದ್ರೆ ಹಾಗೇನೂ ಸಹ ಈ ಗ್ರೀನ್ ಪಲಾವ್ನ ತಿನ್ಬೋದು. ತುಂಬ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.